ಮನುಷ್ಯ ಜೀವನದಲ್ಲಿ ಹುಟ್ಟಿದ್ದಾನೆ ಅಂದಮೇಲೆ ಏನಾದರೂ ಸಾಧಿಸೇ ಹೋಗಬೇಕು, ಆಗಲೇ ಜೀವನಕ್ಕೆ ಒಂದು ನಿಜವಾದ ಅರ್ಥ ಸಿಗೋದು. ಹಾಗಂತ ಇಲ್ಲಿ ಮನುಷ್ಯನಿಗೆ ಅತಿ ಆಸೆ ಕೂಡ ಇರಬಾರ್ದು. ಇದ್ದರೆ ಅದು ಪ್ರಯೋಜನ ಕೂಡ ಇಲ್ಲ. ನಾವಿಲ್ಲಿ ಏನನ್ನು ತಂದಿರೋದಿಲ್ಲ ಹಾಗೂ ಏನನ್ನು ತಗೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಒಂದು ಕಥೆಯ ಮುಖಾಂತರ ನಿಮಗೆ ಹೇಳ್ತೀನಿ. ಒಬ್ಬ ಶ್ರೀಮಂತ ಎಲ್ಲರಲ್ಲೂ ಒಂದು ಚಾಲೆಂಜ್ ಮಾಡ್ತಿರ್ತಾನೆ. ಆ ಚಾಲೆಂಜ್ ಏನಂದರೆ, ನಾನು ನನ್ನ ಸಾವಿನ ನಂತರ ನಾನು ಸಂಪಾದಿಸಿದ್ದನ್ನೆಲ್ಲ ಮೇಲೆ ತಗೊಂಡು ಹೋಗಬೇಕು, ಯಾರಾದರೂ ಇದಕ್ಕೆ ಉಪಾಯ ಹೇಳ್ತೀರಾ ಅಂತ ಕೇಳ್ತಾನೆ. ಆ ಶ್ರೀಮಂತ ವ್ಯಕ್ತಿಯ ಪ್ರಶ್ನೆಗೆ ಎಲ್ಲರೂ ತಬ್ಬಿಬ್ಬಾಗಿ ಹೋಗ್ತಾರೆ. ಎಲ್ಲರೂ ಬರೋದು, ಇವನ ಪ್ರಶ್ನೆ ಕೇಳೋದು, ಉತ್ತರ ಹೇಳೋಕ್ಕಾಗದೆ ವಾಪಸ್ ಆಗೋದು. ಹೀಗೆ ಪ್ರತಿದಿನ ನಡೀತಾನೆ ಇರುತ್ತೆ. ಆದರೆ ಆ ಶ್ರೀಮಂತ ವ್ಯಕ್ತಿಯ ಪ್ರಶ್ನೆಗೆ ಉತ್ತರ ಮಾತ್ರ ಯಾರೂ ಹೇಳ್ತಿರಲ್ಲ. ಹೀಗೆ ಒಬ್ಬ ಸಾಧು ಬರ್ತಾರೆ. ಅವನ ಹತ್ರ ಬಂದು, ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಕೇಳು ಅದೇನು ನಿನ್ನ ಪ್ರಶ್ನೆ ಅಂತ. ಆ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ನಾನು ನನ್ನ ಆಸ್ತಿಯನ್ನು ಸಂಪಾದಿಸಿದ್ದೀನಿ, ಬಹಳಷ್ಟು ಆಸ್ತಿಯನ್ನು ಸಂಪಾದಿಸಿದ್ದೇನೆ. ನನ್ನ ಸಾವಿನ ನಂತರ ಅದನ್ನೆಲ್ಲ ನಾನು ಮೇಲಕ್ಕೆ ತೊಗೊಂಡು ಹೋಗ್ತೀನಿ. ಹೇಳು, ನಿನ್ನ ಹತ್ರ ಏನಾದರೂ ಉತ್ತರ ಇದೆಯಾ ನನ್ನ ಪ್ರಶ್ನೆಗೆ ಅಂತ ಕೇಳ್ತಾನೆ. ಸಾಧು ಹೇಳ್ತಾರೆ, ನಮ್ಮ ದೇಶದ ದುಡ್ಡು ಅಮೇರಿಕಾದಲ್ಲಿ ನಡೆಯುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಅದೇಗೆ ಸ್ವಾಮಿ ನಡೆಯುತ್ತೆ? ನಮ್ಮ ದುಡ್ಡು ನಮ್ಮ ದೇಶದಲ್ಲಿ ಮಾತ್ರ ತಾನೇ ನಡೆಯೋದು. ನಮ್ಮ ದುಡ್ಡು ನಾವು ಟ್ರಾನ್ಸ್ಫರ್ ಮಾಡಿದ ಮೇಲೆ ಅಮೇರಿಕಾದ ಡಾಲರ್ ಆಗಿ ಅದು ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಸಾಧು ಹೇಳ್ತಾರೆ, ನಮ್ಮ ದೇಶದ ದುಡ್ಡು ಅಮೇರಿಕಾದಲ್ಲಿ ಡಾಲರ್ ಆಗಿ ನಾವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಅಲ್ಲಿ ನಮ್ಮ ದುಡ್ಡು ಹೇಗೆ ನಡೆಯುತ್ತೋ ಹಾಗೆ ನೀನು ಇಲ್ಲಿ ನಿನ್ನ ಬಳಿ ಇರೋದನ್ನೆಲ್ಲ ದಾನ ಧರ್ಮ ಮಾಡು, ಅದು ಮೇಲಕ್ಕೆ ಹೋದ್ಮೇಲೆ ನಿನಗೆ ಪುಣ್ಯದ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆ ವ್ಯಕ್ತಿಗಿರೋ ಗರ್ವ, ಅತಿ ಆಸೆ, ಸ್ವಾರ್ಥ ಮನೋಭಾವ ಎಲ್ಲವೂ ಮಾಯವಾಗಿಬಿಡುತ್ತೆ. ಡಿಯರ್ ಫ್ರೆಂಡ್ಸ್, ನಮ್ಮಲ್ಲಿ ಅತಿ ಆಸೆ ಇದ್ದರೆ ಅದು ನಮ್ಮನ್ನೇ ಕೊಲ್ಲುತ್ತೆ. ನಿನ್ನ ಅತಿ ಆಸೆಯನ್ನು ಬಿಡು. ನಿನ್ನ ಹಣೆ ಬರದಲ್ಲಿ ಏನು ಸಿಗಬೇಕೋ ಅದು ನಿನಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ನೀನು ಅದೇ ಬೇಕು ಇದೇ ಬೇಕು ಅಂತ ಅತಿ ಆಸೆಗೆ ನೀನು ಬಲಿಯಾಗಬೇಡ. ಆ ಅತಿ ಆಸೆಗೆ ನೀನು ಅಂದ್ಕೊಂಡ್ರೆ ನಿನಗೆ ಪಶ್ಚಾತ್ತಾಪನೇ ಗತಿ. ಈ ಬದುಕು ನಾವು ಅಂದ್ಕೊಂಡಂತೆ ಅತಿ ಸುಲಭವೂ ಅಲ್ಲ, ಅತಿ ಕಷ್ಟವೂ ಅಲ್ಲ. ಎಲ್ಲರನ್ನೂ ನಿನ್ನ ಜೀವನದಲ್ಲಿ ನಂಬಬೇಡ. ಯಾಕೆ ಗೊತ್ತಾ? ಇಲ್ಲಿ ಉಪ್ಪು ಮತ್ತು ಸಕ್ಕರೆ ಎರಡು ಒಂದೇ ಬಣ್ಣ ಇರೋದು. ಮನುಷ್ಯನಿಗೆ ಅತಿಯಾದದ್ದು ಏನೂ ಇರಬಾರ್ದು. ಅತಿಯಾದ ಮಳೆಯೂ ಕೂಡ ಬೆಳೆಗಳನ್ನು ನಾಶ ಮಾಡುತ್ತೆ. ಅದು ನಿನ್ನ ತಲೆಯಲ್ಲಿರಲಿ. ಅತಿಯಾದ ನಂಬಿಕೆ ಸೋಲಿಗೆ ಕಾರಣ ಆಗುತ್ತೆ. ಈ ಜಗತ್ತಲ್ಲಿ ಹುಟ್ಟಿರೋ ಪ್ರತಿ ವ್ಯಕ್ತಿ ತನ್ನ ಬದುಕನ್ನು ನಡೆಸುವಷ್ಟು ಶಕ್ತನಾಗಿರ್ತಾನೆ. ಆದರೆ ಬೇರೆಯವರ ಹತ್ರ ಹಣ ತಗೊಳ್ಳೋದು ಅಥವಾ ಭಿಕ್ಷೆ ಬಿಡೋದು ಜೀವನದ ಅತ್ಯಂತ ದುಃಖಕರ ಘಟನೆಗಳಲ್ಲಿ ಒಂದಾಗಿರುತ್ತೆ. ಕೊನೆಗೊಂದು ಮಾತು ಹೇಳ್ತೀನಿ, ಭವಿಷ್ಯವನ್ನು ರೂಪಿಸುವ ದಾರಿ ಅದಾಗೆ ಕಾಣುತ್ತೆ. ಜೀವನದಲ್ಲಿ ನಿನಗೆ ಉತ್ಸಾಹ ಹೊಂದಿದ್ರೆ ನೀನು ಎಂತಹ ಕಷ್ಟಗಳನ್ನು ದಾಟಿ ನಿಲ್ಲುವಂತಹ ತಾಕತ್ತು ನಿನ್ನಲ್ಲಿದೆ. ಎದ್ದೇಳು, ನಿನ್ನ ಬದುಕಿನ ಪಯಣ ನೀನು ಆರಂಭಿಸು. ಅತಿಯಾದ ಆಸೆಯನ್ನು ಬಿಡು, ಸ್ವಚ್ಛ ಮನಸ್ಸಿನಿಂದ ಜೀವಿಸು, ಎಲ್ಲವೂ ಒಳ್ಳೆಯದಾಗತ್ತೆ. ಇಂತಹ ಮತ್ತೊಂದು ಕಂಟೆಂಟ್ ಜೊತೆ ನಾಳೆ ನಿಮಗೆ ಮತ್ತೆ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.